ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾವು ಚೆನ್ನಾಗಿದ್ದೀವಿ ನೋಡ್ರಿ. ಆದಿಚುಂಚನಗಿರಿಗೆ ಬಂದೀವ್ರಿ. ನಮಗೆ ಗೊತ್ತಾಗ್ತಿಲ್ಲ ಪೂಜ್ಯರು ಎಲ್ಲದಾರೋ, ಯಾವ ರೂಮಲ್ಲದಾರೋ ಅಂತ. ಅದ್ರ ಸಂಬಂಧಿ ಪ್ರತಿಯೊಬ್ಬರೂ ಕೇಳ್ತಾ ಬಂದಿದ್ದೀವಿ. ಅಂದರೆ ಅನುರಾಧೇಶ್ವರಿ ಅಮ್ಮ ನಾನು ಇಬ್ಬರು ಸೇರಿ ಬಂದಿದ್ದೀವಿ. ಇವಾಗ 7:15 ಆಗೈತೆ ನೋಡ್ರಿ. ಇವಾಗ ಬಹಳ ಚಂದದ. ನಾಳೆನ ನರೇಂದ್ರ ಮೋದಿಜಿ ಅವರು ಬರ್ತಾ ಇದ್ದಾರಂತೆ. ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅನುರಾಧೇಶ್ವರಿ ಅಮ್ಮನವರು. ಬರೀ ಆದಿಚುಂಚನಗಿರಿಗೆ ಯಾರೆಲ್ಲ ಬಂದಿರಿ, ಯಾರು ನೋಡಿದ್ದೀರಿ ಅಥವಾ ಯಾರು ನೋಡಿಲ್ಲ, ಹೇಗೆ ಅನಿಸ್ತು ಈ ವಿಡಿಯೋ ನೋಡ್ರಿ. ನಡಿ ಹತ್ತಾಕತ್ತೀವಿ. ಫುಲ್ ಅಂದ್ರೆ ಫುಲ್ಲು ನಡೆಯದವ್ರಿ. ಎಷ್ಟದಾವು ಗೊತ್ತಿಲ್ಲ. ಹತ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ಅದ್ರ ಪರವಾಗಿಲ್ಲ, ಹತ್ತಿದ್ದೀವ್ರಿ. ಹತ್ತಿ ಬಂದೀವಿ, ದರ್ಶನ ಮಾಡ್ಕೊಂಡಿವಿ, ಪ್ರಸಾದ ಆಯಿತು. ಬೆಳಗ್ಗಿನ ವಾತಾವರಣ ನೋಡ್ರಿ. ಇದು ಬೆಳಗ್ಗೆ ಹಿಂಗೆ ಕಾಣುತ್ತೆ ನೋಡಿ. ಇಲ್ಲೆಲ್ಲ ಮಹಾತ್ಮರುಗಳ ಕಾರುಗಳು ನೋಡ್ರಿ. ಇವರು ಸ್ವಾಮೀಜಿಯವ್ರ ಕಾರುಗಳಿವು. ಮಾದಯ್ಯ ಅಂತೇಳಿ ಅಜ್ಜವರು. ಗಾಡಿ ಯಾವ್ದದು ಕಮಾಂಡರ್ ಗಾಡಿ ಬರ್ತದೆ, ಅದ್ರ ಹತ್ತಿ ಬರ್ರಿ ಅಂತ ಹೋದ್ರು ಮುಂದೆ. ಅಲ್ಲಿ ಬೆಟ್ಟದ ಮೇಲೆ ಅದೀವಿ ನಾವು ನೋಡ್ರಿ. ಭಾಳ ವಿಶಾಲವಾಗಿರತಕ್ಕಂಥ ಕೆಳಗಿಲ್ಲ, ವೇದಿಕೆ ಮುಂದಿಲ್ಲ, ಬೆಟ್ಟದ ಮೇಲೆ, ವೇದಿಕೆ ದೂರ ಅದ. ಶಾಲೆ, ಕಾಲೇಜ್ಗಳು ಮತ್ತು ಇನ್ನಿತರ ಹಲವಾರು ಔಷಧಿ ಮತ್ತು ದವಾಖಾನೆಗಳು ಅಂದರೆ ಎಲ್ಲ ಇದಾವಂತ್ರಿ. ಬಟ್ ನನಗೆ ಗೊತ್ತಿಲ್ಲ ರೀ. ನಾವು ಒಮ್ಮೆ ಬಂದಿದ್ದೀವಿ. ಒಂದು ಅಂದರೆ ಕೊರೋನಾ ಬರೋಕ್ಕಿಂತ ಮುಂಚೆ ಬಂದು ಹೋಗಿದ್ದೀವಿ. ಅವಾಗೂ ನೋಡಿದ್ದೀವಿ. ಈಗೆಲ್ಲ ನೋಡ್ರಿ ಹೆಂಗದ. ಆದರೆ ಅವಸರ ಮಾಡ್ಕೊಂಡು ಬಂದರೆ ಏನು ನೋಡೋಕ್ಕಾಗಲ್ಲ. ಯಾವುದು ಫ್ರೀಯಾಗೇ ಬರಬೇಕು. ಕಾರ್ಯಕ್ರಮಕ್ಕೆ ಬಂದ ಮೇಲೆ ಕಾರ್ಯಕ್ರಮ ಮುಗಿದ ತಕ್ಷಣ ಪೊಲೀಸ್ ಪ್ರಾಡಕ್ಟ್ ಇದೆ. ಕಾವಲಿಗೆ ಪೊಲೀಸರಿದ್ದಾರೆ. ಹೆಚ್ಚು ಕಡಿಮೆ ಒಂದು 2,000 ಪೊಲೀಸರು ಇರ್ಬೋದು, ಏನೋ ಗೊತ್ತಿಲ್ಲ ರೀ. ನೋಡ್ರಿ, ಈಗ ಕಾರ್ಯಕ್ರಮ ಮುಗೀತು. ಪ್ರಸಾದ ಮಾಡ್ಬೇಕ್ರಿ. ಬರ್ರಿ ಎಲ್ಲರೂ ಕೂಡಿ ಪ್ರಸಾದ ಮಾಡೋಣಂತ.